ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಇದನ್ನು ಏನು ವರ್ಕ್ ಮಾಡಿ ಕೊಟ್ಟಿರೋಂತಹ ಬ್ಲೌಸನ್ನು ಬ್ಯಾಕ್ ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಕೇಳಿದ್ರಿಂದ, ಬ್ಯಾಕ್ ಪಾರ್ಟ್ ಸರಿಯಾಗಿ ನಮ್ಗೆ ಹೊಲಿಯೋಕ್ಕೆ ಬರ್ತಾ ಇಲ್ಲ ಅಂತ ಕೇಳಿದ್ದೀರಾ. ಓಕೆ, ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇದನ್ನು ಐರನ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಜಾಸ್ತಿ ಆಗೈತೆ, ಇಲ್ಲೆಲ್ಲ ಕುಗ್ದಂಗೆ ಆಗೈತೆ. ನೀವು ಆದಷ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಇದು ವರ್ಕ್ ಮಾಡಿರ್ತಾರಲ್ಲ ಅವರು, ಅವಾಗೊಂದು ಸ್ವಲ್ಪ ಎಳ್ದಂಗೆ ಆಗಿರ್ತೈತೆ. ನಾವು ತುಂಬ ಕೇರ್ಫುಲ್ಲಾಗಿ ಈಗ ಪ್ರತಿಯೊಬ್ಬರೂ ವರ್ಕ್ ಮಾಡಿಸ್ಕೊಂತಾರೆ. ಆದ್ದರಿಂದ ಇದನ್ನು ಯಾವ ಥರ ಪರ್ಫೆಕ್ಟಾಗಿ ನಾನು ಹೊಲಿಯೋದನ್ನು ಅಂತ ತೋರಿಸ್ತಾ ಇದ್ದೀನಿ. ನೀವು ನಾರ್ಮಲ್ ಫುಟ್ಟಲ್ಲಿ ಯಾವುದೇ ಕಾರಣಕ್ಕೂ ಹೊಲಿಯೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಬೀಡ್ಸ್ ಬಂದಿರೋದ್ರಿಂದ ಒಡೆದೋಗ್ಬಿಡುತ್ತೆ. ಮತ್ತು ಕರೆಕ್ಟಾಗಿ ಎಡ್ಜಿಗೆ ನಾವು ಸ್ಟಿಚ್ಚನ್ನು ಹಾಕೋದಕ್ಕೆ ಆಗಲ್ಲ, ಎಡ್ಜಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕೋದಕ್ಕಾಗಲ್ಲ. ಅದಕ್ಕೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಯಾವ ಥರ ಇದನ್ನು ಫುಟ್ಟನ್ನು ಸಿಂಗಲ್ ಫುಟ್ ಚೇಂಜ್ ಮಾಡಿ, ನಾರ್ಮಲ್ ಫುಟ್ ಏನಿದೆಯೋ ಏನಿಲ್ಲ ಸಿಂಗಲ್ ಫುಟ್ ಚೇಂಜ್ ಮಾಡೋದನ್ನು ತೋರಿಸಿ ಅಂತಲೂ ಕೇಳಿದ್ರೆ ನೀವು. ಏನು ನಾರ್ಮಲ್ ಫುಟ್ ಇರುತ್ತೋ ನೋಡಿ, ಈ ಥರ ಏನು ಇದಿರುತ್ತೋ ಅದನ್ನು ಮೇಲಕ್ಕೆ ಎತ್ತರಿ. ಇದನ್ನು ಟೆನ್ಷನ್ ಅಂತ ಕರಿತೀವಿ ಫುಟ್ನ. ಇದನ್ನು ಎತ್ಬಿಟ್ಟು ಈ ಥರ ಇಲ್ಲಿ ಸ್ಕ್ರೂ ಇರುತ್ತಲ್ಲ, ಇದನ್ನು ಓಪನ್ ಮಾಡಿ ಹಿಂಗಂದರೆ ಬಂದ್ಬಿಡುತ್ತೆ. ಇದು ನಮ್ಮದೇನು ನಾರ್ಮಲ್ ಫುಟ್ ಇದೆಯೋ ಅದು. ಇದು ಸಿಂಗಲ್ ಫುಟ್. ಇದು ನಾನು ಹೆಸ್ರನ್ನು ತೋರಿಸ್ತೀನಿ, ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತೀರಾ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, SUT ಅಂತ ಐತೆ. ಮತ್ತು ಇಲ್ಲಿ P36LN ಅಂತ ಐತೆ. ಇದು ತುಂಬಾ ಚೆನ್ನಾಗಿ ಏನು ಸ್ಟಿಚ್ ಮಾಡುತ್ತೆ ಫ್ರೆಂಡ್ಸ್. ಇದು ಮೊದಲು ನಾನು ತಂದಿದ್ದೆ, ಒಂದು ಸ್ವಲ್ಪನೂ ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ನಾನು ಅವ್ರನ್ನ ಕೇಳಿ ಮಿಷಿನನ್ನು ಆ ಅಂಗಡಿಯವ್ರ ಹತ್ರನೇ ತೆಗೆದುಕೊಂಡೋಗಿ ಇದಕ್ಕೆ ಸೆಟ್ ಆಗೋ ಅಂಥದ್ದನ್ನು ಕೊಟ್ಟರು ನನಗೆ. ಮತ್ತೆ ನಾನು 2 ತಂದಿದ್ದೆ, ಅದು ಆಗ್ತಾನೇ ಇರಲಿಲ್ಲ. ತೋರಿಸ್ತೀನಿ ಅದನ್ನು ನಾನು ನಿಮ್ಗೆ ಯಾವುದು ಅಂತ. ನೋಡಿ, ಈ ಥರ ಇನ್ಸರ್ಟ್ ಮಾಡೋದಷ್ಟೇನೆ, ಏನಿಲ್ಲ. ಇದು ಸಿಂಗಲ್ ಇರುತ್ತೆ, ಡಬಲ್ ಫುಟ್ ಇರಲ್ಲ, ಸಿಂಗಲ್ ಫುಟ್ ಇರುತ್ತೆ. ನಾರ್ಮಲ್ಲಾಗಿ ಏನು ಕೊಟ್ಟಿರ್ತಾರೋ ಅದಕ್ಕೆ ಇನ್ಸರ್ಟ್ ಮಾಡಿ ಈ ಥರ ಬಿಟ್ಟು ಫಸ್ಟ್ ಒಂದ್ಸಲ ಏನು ಸೂಜಿ ಈ ಥರ ಇದನ್ನು ಇಳಿಸ್ಬಿಟ್ಟು ಒಂದ್ಸಲ ಚೆಕ್ಕನ್ನು ಮಾಡಿ ಫ್ರೆಂಡ್ಸ್. ಏನು ಇದು ಅಕಸ್ಮಾತು ಸೂಜಿ ಹೊಡೆಯೋ ಚಾನ್ಸಸ್ ಇರುತ್ತೆ, ಸೂಜಿ ಪಾಯಿಂಟ್ ಹೋಗ್ಬಿಡುತ್ತೆ. ಆದ್ದರಿಂದ ಒಂದ್ಸಲ ಇಳಿಸಿ ನೋಡಿ, ಕರೆಕ್ಟಾಗಿ ಬಂತು ಅಂದರೆ ಓಕೆ. ನಾನು ತಂದಿದ್ದವು ಇಲ್ಲೇ ನೋಡಬೇಕು, ತೋರಿಸ್ತೀನಿ ಫ್ರೆಂಡ್ಸ್. ನಾರ್ಮಲ್ಲು ಥರ ತಂದಿದ್ದೆ, ಅದೇನು ಎಲ್ಲ ಇದೆ ತೋರಿಸ್ತೀನಿ ಫ್ರೆಂಡ್ಸ್. ಅದಕ್ಕೆ ಫಸ್ಟು 2 ತಂದಿದ್ದೆ, ಅದು ಆಗಲಿಲ್ಲ ನನ್ನ ಮಿಷಿನ್ಗೆ. ಮತ್ತು ನಾನು ಮಿಷಿನ್ಗೆ ತೆಗೆದುಕೊಂಬಂದೆ. ಇದನ್ನು ಹೆಡ್ಡನ್ನು ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ತೆಗೆದುಕೊಂಬಂದೆ. ಅವಾಗ ಕರೆಕ್ಟಾಗಿ ಕೊಟ್ಟರು, ನನಗೆ ಅಲ್ಲೇ ಸೆಟ್ ಮಾಡಿ ಕೊಟ್ಟರು. ಕೇಳ್ತಿರ್ತೀರ ಸಿಗ್ತಾ ಇಲ್ಲ, ತಂದು ಹಾಕಿದ್ರು ಸರಿ ಇಲ್ಲ ಅಂದ್ಬಿಟ್ಟು. ಆಲ್ಮೋಸ್ಟ್ ಈಗೆಲ್ಲ ಇದನ್ನೇ ಹೊಲ್ಸ್ಕೊತಿರೋದ್ರಿಂದ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಜಾಸ್ತಿ ಜನ ವರ್ಕ್ ಮಾಡಿಸ್ಕೊತಾರೆ, ಆದ್ದರಿಂದ ದಯವಿಟ್ಟು ಇದನ್ನು ಸರಿ ಮಾಡಿಸ್ಕೊಳ್ಳಿ ನೀವು. ನೋಡಿ, ಈ ಥರ ಇಟ್ಕೊಳ್ಳಿ. ನಾನಿಲ್ಲಿ ಸೆಂಟರಲ್ಲಿ ನೋಡ್ತಾ ಇರ್ಬೋದು, ಯಾವುದೇ ಥರ ಕಟ್ಟಿಂಗನ್ನು ಮಾಡಿಲ್ಲ ಫ್ರೆಂಡ್ಸ್. ಲೈನಿಂಗ್ ಆಗಿರ್ಬೋದು, ಮೇನ್ ಫ್ಯಾಬ್ರಿಕ್ ಆಗಿರ್ಬೋದು. ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಐತಿ, ಈ ಕಡೆ ಸೈಡು ನಾನು ಒಂದು ಸ್ವಲ್ಪ ಕಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಈ ಕಡೆ ಕಡಿಮೆ ಐತೆ. ಇದು ಏನು ಇದೈತೋ ಬಾರ್ಡರ್ ಹತ್ರ, ಇಲ್ಲೂ ಅಷ್ಟೇ ನೀಟಾಗಿ ನಮಗೆ ಬಾರ್ಡರ್ ಎಡ್ಜಿಗೆ ಕರೆಕ್ಟಾಗಿ ಬರಬೇಕು ಸ್ಟಿಚ್ಚು. ಅದರಿಂದ ಅಷ್ಟನ್ನು ಕಟ್ ಮಾಡಿಬಿಟ್ಟೆ. ಕರೆಕ್ಟಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎಲ್ಲ ಹಿಡ್ದಾಗ ಎಷ್ಟು ಕುಗ್ದಂಗೆ ಬರ್ತಾಯಿದೆ ಬ್ಲೌಸು ಅಂತ. ಫಸ್ಟ್ ಏನು ಮಾಡಬೇಕು, ಹಿಂಗಿಟ್ಟು ಕರೆಕ್ಟಾಗಿ ಸೆಂಟರ್ಗೆ ಇಟ್ಕೊಂಡು ಏನು ಮಾಡಿ, ಗುಂಡು ಪಿನ್ಗಳನ್ನು ಕರೆಕ್ಟಾಗಿ ನಾನು ಇಲ್ಲಿ 2 ಗುಂಡು ಪಿನ್ಗಳನ್ನು ಹಾಕ್ತೀನಿ ಫ್ರೆಂಡ್ಸ್ ಸೆಂಟರಲ್ಲಿ. ಮತ್ತು ಈ ಕಡೆನೂ ನೋಡ್ತಾ ಇರ್ಬೋದು, ಈ ಕಡೆನೂ ಒಂದು ಸ್ವಲ್ಪ ನಾನು ಎಕ್ಸ್ಟ್ರಾ ಅನ್ನಂಗೆ ಕಟ್ ಮಾಡಿದ್ದೆ. ಈ ಕಡೆನೂ ನೋಡ್ತಾ ಇರ್ಬೋದು, ಎಕ್ಸ್ಟ್ರಾ ಅನ್ನಂಗೆ ಬಟ್ಟೆ ಐತೆ. ಈ ಥರ ನೋಡ್ಕೊಂಡು ಎಕ್ಸ್ಟ್ರಾ ಅನ್ನಂಗೆ 2 ಸೈಡ್ ಇರೋಂಗೆ ನೋಡ್ಕೊಂಡು ಸೆಂಟರ್ಗೆ ನಾನು ಏನು ಮಾಡ್ತಾಯಿದ್ದೀನಿ, ಅಕಸ್ಮಾತ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಈ ಕಡೆ ಅಂದರೆ ನಾನು ಚೂರು ಈ ಕಡೆಗೆ ತೆಗಿತೀನಿ. ಇದು ಸೆಂಟರ್ ಕರೆಕ್ಟಾಗಿರೋಂಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮದು ಏನು ಇದೈತೆ ಅದು, ಈ ಡಿಸೈನ್ಸ್ ಸೆಂಟರ್ ಕರೆಕ್ಟಾಗಿರೋಂಗೆ ನೋಡ್ಕೊಂಡು ಫಸ್ಟ್ ಮಾಡಬೇಕಾದ ನಾವೇನು ಕೆಲಸ ಅಂದರೆ, ನಾವು ಯಾವ ಸೈಡ್ ಹಾಕಿದ್ದೀವೋ ನೋಡ್ಕೊಂಡು ಇಲ್ಲಿಂದಲೇ ಸ್ಟಿಚ್ ಹಾಕೊಂಬಂದ್ಬಿಡ್ಬೇಕು ನೀವು.
ನಾನು ಎಡ್ಜಿಗೆ ಯಾವ ಥರ ಹಾಕ್ತಾ ಇದ್ದೀನಿ ಅಂತ, ಎಡ್ಜಿಗೆ ಹಾಕ್ತಾ ಇರೋದನ್ನು ನೋಡಿ. ತುಂಬಾ ಎಡ್ಜ್ಗೆ ನೋಡಿ ಈ ಥರ ನೀಟಾಗಿ ಏನು ಈ ಕರು ಬರುತ್ತೋ ಕೈಗಳ ಸಹಾಯ ತೆಗೆದುಕೊಂಡು ಈ ಥರ ಮಾಡಿ. ನಾವು ಕಲ್ತ್ಕೊಳ್ಳೋದು ಹೆಂಗೆ ಅಂತ ಸುಮ್ಮನಿದ್ರೆ ನಿಮಗೆ ಲಾಸು ಫ್ರೆಂಡ್ಸ್. ಯಾಕಂದರೆ ಈಗ ಆಲ್ಮೋಸ್ಟು 50% ಜನ ವರ್ಕ್ ಮಾಡಿಸ್ದಂಗೆ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಮದುವೆಗೆ ಅಂದಾಗ ವರ್ಕ್ ಮಾಡಿಸ್ತಾರೆ. ಮುಂದೆ ನಿಮ್ಮದೇ ಕೂಡ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದರೆ ನೀವು ಒಂದು ಸಲ ಭಯ ಬಿಟ್ಟು ನೀಟಾಗಿ ಈ ಥರ ಸಿಂಗಲ್ ಫೂಟನ್ನು ನೀವು ಯೂಸ್ ಮಾಡಿದ್ರಿ ಅಂದರೆ ಯಾವುದೇ ಕಾರಣಕ್ಕೂ ಬ್ಲೌಸ್ ಇದು ಕೆಟ್ಟೋಗಲ್ಲ. ಗೊತ್ತಾಗ್ಬೋದು. ನೀಟಾಗಿ ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಬಿಟ್ಟೆ ನೋಡಿ. ಈ ಥರ ಸ್ಟಿಚ್ಚನ್ನು ಹಾಕ್ಬಿಡಿ. ಫುಲ್ ಸ್ಟಿಚ್ ಹಾಕಾದ್ಮೇಲೆ ಏನು ಮಾಡಬೇಕು, ಏನು ನಾವು ಗುಂಡು ಪಿನ್ಗಳನ್ನು ಸೆಂಟರ್ಗೆ ಕರೆಕ್ಟಾಗಿ ಇದು ಸೆಂಟರ್ಗೆ ಬರಬೇಕು. ಗುಂಡು ಪಿನ್ ಹಾಕಿರೋದನ್ನು ತೆಗೆದುಬಿಡಿ. ಇದು ಡೋರಿಯನ್ನು ಮಾಡೋದಕ್ಕೆ ಕೇಳಿದ್ರೆ ಡೋರಿ ಮಾಡೋದು ಹೆಂಗೆ ಇದನ್ನು ಅಂತ ಅಂದರೆ ತೋರಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ತುಂಬಾ ಈಸಿಯಾಗಿ ಮಾಡ್ಬೋದು. ಇದನ್ನು ಕೈಲೇ ಮಾಡ್ಬೋದು, ಮಿಷಿನ್ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದನ್ನು ಡೋರಿಯನ್ನು ಮಾಡೋದಕ್ಕೆ ಮಿಷಿನ್ ಏನು ಬೇಕಾಗಿಲ್ಲ, ಕೈಯಲ್ಲೇ ಮಾಡ್ಬೋದು. ನೀವು ಆದಷ್ಟು ಎಡ್ಜಿಗೆ ಸ್ಟಿಚ್ಚನ್ನು ಹಾಕೊಳ್ಳಿ ಅಷ್ಟೇ. ನೋಡಿ ಈ ಥರ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಈ ಥರ ಜಾಸ್ತಿ ಬಿಡಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಒಂದು ಮೀಡಿಯಮ್ ಆಗಿಬಿಡಿ ಅಷ್ಟೇ. ಅರ್ಧ ಇಂಚಷ್ಟು ಬಿಟ್ಕೊಂಡ್ರೆ ಓಕೆ ಆಗುತ್ತೆ. ನೋಡಿ ಈ ಥರ ಇಷ್ಟು ಜಾಸ್ತಿ ಆದಾಗ ಹಿಡ್ದಂಗೆ ಆಗ್ತಾ ಇರ್ತೈತೆ. ನಾವು ಉಲ್ಟಾ ತಿರುಗಿಸ್ದಾಗ ಹಿಡ್ದಂಗೆ ಆಗ್ತಾ ಇರ್ತೈತೆ. ಇಷ್ಟಾದಮೇಲೆ ಏನು ಈ ಕರ್ವುಗಳು ಇವೆಯೋ ಇಲ್ಲಿ ಕಟ್ಟನ್ನು ಮಾಡಿ, ಇಲ್ಲಾಂದರೆ ಅದು ಕರೆಕ್ಟಾಗಿ ಫಿನಿಶಿಂಗು ಬರಲ್ಲ. ನೋಡಿ ಈ ಥರ ಆದಮೇಲೆ ಒಂದು ಸಲ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಎಡ್ಜಿಗೆ ನಮ್ಮದು ನೋಡಿ ಹಿಂಗೆ ಒಂದು ಸಲ ಉಗ್ರನಲ್ಲಿ ಈ ಥರ ಹಿಂಗೆ ಅಂದ್ಬಿಡಿ. ಯಾಕಂದರೆ ಅದು ಕರೆಕ್ಟಾಗಿ ಎಡ್ಜಿಗೆ ನೀಟಾಗಿ ಕೂರುತ್ತೆ. ನಾವು ನೆಕ್ಸ್ಟು ಸ್ಟಿಚಿಂಗ್ ಹಾಕಬೇಕಾದ್ರೆ ಈಸಿ ಆಗುತ್ತೆ. ಒಂದು ಸಲ ಈ ಮೆಥಡನ್ನು ಫಾಲೋ ಮಾಡಿ ಫ್ರೆಂಡ್ಸ್. ನಾವೇನು ಎಡ್ಜಿಗೆ ಸ್ಟಿಚ್ ಹಾಕಿದ್ದೀವೋ ಅದು ಬಾರ್ಡರ್ ಥರ ನಾವು ಎಡ್ಜಿಗೆ ಸ್ಟಿಚ್ ಹಾಕಿದ್ದೀವಲ್ವ ಇಲ್ಲಿ ಇದು ಪೈಪಿಂಗ್ ಥರ ವರ್ಕ್ ಮಾಡುತ್ತೆ. ಈಗೇನು ಮಾಡ್ತೀನಿ ನೋಡಿ, ಮತ್ತೆ ನಾನು ಈ ಲೈನಿಂಗು ಮತ್ತು ಏನು ಮೇನ್ ಫ್ಯಾಬ್ರಿಕ್ ಇದೆಯೋ ನೋಡಿ, ಈ ಕಡೆ ಮೇನ್ ಫ್ಯಾಬ್ರಿಕ್ ಕಡೆ ಲೈನಿಂಗ್ ಇದನ್ನು ಕೊಡಬೇಡಿ, ಕೂಳೆಯನ್ನು ಲೈನಿಂಗ್ ಕಡೆ ಕೊಟ್ಬಿಟ್ಟು ಸ್ಟಿಚ್ಚನ್ನು ಹಾಕ್ತೀನಿ ನೋಡಿ. ಇದನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾವೇನು ಎಡ್ಜಿದೆಯೋ ಕರೆಕ್ಟಾಗಿ ಈ ಥರ ಬರೋಂಗೆ ನೋಡ್ಕೊಂಡು ನೋಡ್ತಾ ಇರ್ಬೋದು. ಇಲ್ಲಿ ಎಡ್ಜಿ ಏನು ಗೋಲ್ಡು ಥ್ರೆಡ್ ಬಂದಿದೆಯೋ ಆ ಥರ ನೋಡ್ಕೊಂಡು ಸೂಜಿ ದಾರವನ್ನು ತೆಗೆದುಕೊಂಡು ನೀವು ಸ್ಟಿಚ್ಚನ್ನು ಹಾಕ್ಬಿಡಿ. ಆವಾಗ ಈ ಲೈನಿಂಗ್ ಏನಿರುತ್ತೆ ಇದು ಹಿಂಗೆ ಬರೋ ಚಾನ್ಸಸ್ ಇರ್ತೈತೆ. ನಾವೇನು ಅಕಸ್ಮಾತು ವೇರ್ ಮಾಡಿದಾಗ ಹಿಂಗೆ ಬರೋ ಚಾನ್ಸಸ್ ಇರ್ತದೆ. ಆದ್ದರಿಂದ ಹಿಂಗೆ ಮಾಡಿಬಿಟ್ಟು ಏನು ಗೋಲ್ಡು ಥ್ರೆಡ್ ಇದೆಯೋ ಅದು ಕರೆಕ್ಟಾಗಿ ಎಡ್ಜಿಗೆ ಬರೋಂಗೆ ನೋಡಿಕೊಂಡು ಎರಡೆಳೆ ಸೂಜಿ ದಾರವನ್ನು ತೆಗೆದುಕೊಂಡು ಇದು ಎಮ್ಮಿಂಗ್ ಥರ ಮಾಡಿಬಿಡಿ. ಆವಾಗ ನೀಟಾಗಿ ಕೂರುತ್ತೆ. ಈಗ ನಾನು ಇಲ್ಲಿ ಈಗ ಮಾಡಬೇಕಾದ್ದೇನಪ್ಪ ಅಂದರೆ ಅದೆಷ್ಟು ಕರೆಕ್ಟಾಗಿ ಇದೆಯೋ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಫುಲ್ಲೆಲ್ಲ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡ್ತೀನಿ ಫ್ರೆಂಡ್ಸ್. ನಾನು ಇಲ್ಲಿ ಬೇಕು ಅಂದರೆ ನೀವು ಒಂದು ಸಲ ಹಿಂಗೆ ಕರೆಕ್ಟಾಗಿ ಇಟ್ಕೊಂಡು ನಾವು ಆಮೇಲೆ ಸ್ಟಿಚ್ ಹಾಕೊಂತೀವಿ ಅಂದರೆ ಒಂದು ಲೂಸ್ ಸ್ಟಿಚ್ಚನ್ನು ನೀವು ಹಾಕೊಂಬಿಡಿ. ಆಮೇಲೆ ಬಿಚ್ಚಿದ್ರೆ ಆಯ್ತು ಇದನ್ನು. ಯಾಕಂದರೆ ಲೈನಿಂಗು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಅದಕ್ಕೆ.
ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಏನು ಈ ಎಡ್ಜಲ್ಲಿ ಇದನ್ನು ಕೊಟ್ಟಿದ್ದಾರೋ ಗೋಲ್ಡು ಅದು ಕರೆಕ್ಟಾಗಿ ಬರೋಂಗೆ ನೋಡ್ಕೊಂಡು ನಾನು ಲೂಸ್ ಸ್ಟಿಚ್ಚನ್ನು ಹಾಕಿದ್ದೀನಿ. ಇದನ್ನು ತೆಗಿಬೇಕು ಫ್ರೆಂಡ್ಸ್. ಇಲ್ಲಿ ಸೂಜಿ ದಾರದಲ್ಲಿ ನಾನು ಸ್ಟಿಚ್ಚೆಲ್ಲ ಹಾಕಾದ್ಮೇಲೆ ತೆಗಿತೀನಿ ನೀಟಾಗಿ. ಇಷ್ಟಾದ್ಮೇಲೆ ನಾವು ಮಾಡಬೇಕಾಗಿರೋದು ಏನು ಕೆಲಸನಪ್ಪ ಅಂದರೆ, ಈ ಫುಲ್ಲು ಏನಿದೆಯೋ ಇದನ್ನು ನೋಡಿ ಫ್ರೆಂಡ್ಸ್, ಬ್ಯಾಕಲ್ಲಿ ಕರೆಕ್ಟಾಗಿ ನಮಗೆ ಫಿಟ್ಟಿಂಗ್ ಕೂರ್ಸೋಕ್ಕೆ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದರು. ಈ ಕಡೆನೂ ಅಷ್ಟೇ ನೀಟಾಗಿ ಕಟ್ ಮಾಡಿಬಿಡಿ. ನೀವು ಕಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, ನಾವು ಆಲ್ರೆಡಿ ಇಲ್ಲಿ ರೆಡಿ ಮಾಡ್ಕೊಂಡಿರೋದ್ರಿಂದ ಕರೆಕ್ಟಾಗಿ 2 ಲೇಯರ್ನನ್ನು ಈ ಥರ ನೀಟಾಗಿ ಇಟ್ಕೊಂಬಿಡಿ. ನೆಕ್ಕು ಕರೆಕ್ಟಾಗಿರಲಿ ನೋಡಿ, ಕರೆಕ್ಟಾಗಿ ನೆಕ್ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ಹಿಂಗೆ ಇಟ್ಕೊಂಬನ್ನಿ. ಅಕಸ್ಮಾತ್ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಇದ್ದರೆ ನೀವೇನೋ ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಅದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು. ನೋಡಿ, ನೆಕ್ ಮಾತ್ರ ಪರ್ಫೆಕ್ಟಾಗಿರಬೇಕು. ನಾವು ಆ ಥರ ನೋಡ್ಕೊಂಡು, ಇಲ್ಲೂ ಅಷ್ಟೇ ಕರೆಕ್ಟಾಗಿ ನೋಡ್ಕೊಂಡು, ಉದ್ದ ತುಂಡ ಇಲ್ಲೇನೋ ಒಂದು ಸ್ವಲ್ಪ ಇದ್ದರೆ ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಉದ್ದ ತುಂಡ ಅಂತ ಐತೆ, ನೋಡ್ತಾ ಇರ್ತೀರ. ಇದನ್ನು ಸಮ ಮಾಡ್ತೀನಿ ನಾನು.
ಯಾಕಂದರೆ ಆಮೇಲೆ ನಾವು ಸ್ಟಿಚಿಂಗ್ ಎಲ್ಲ ಆದಮೇಲೆ ತೊಂದರೆ ಆಗುತ್ತೆ. ಇಲ್ಲೂ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಜಾಸ್ತಿ ಐತೆ ಈ ಪೋರ್ಷನ್. ಏನು ಜಾಸ್ತಿ ಇದೆಯೋ ಅಷ್ಟನ್ನು ನಾನು ಒಂದೇ ಅಳತೆಗೆ ಹಿಂಭಾಗ ಮುಂಭಾಗ ಒಂದೇ ಅಳತೆಗೆ ನೀಟಾಗಿ ಕಟ್ ಮಾಡಿಬಿಟ್ಟೆ. ನೋಡ್ತಾ ಇರ್ಬೋದು ಈಗ 2 ಪೀಸ್ಗಳು ಏನು ಬ್ಯಾಕಲ್ಲಿ ಏನಿದೆಯೋ ಅದು 2 ಪೀಸ್ಗಳು ಒಂದೇ ಸಮ ಆಯಿತು. ಈಗ ನೋಡ್ತಾ ಇರ್ಬೋದು ಇದನ್ನು ನಾನು ಇದು ಲೂಸ್ ಸ್ಟಿಚ್ಚು ಫ್ರೆಂಡ್ಸ್. ಇದು ಎಮ್ಮಿಂಗನ್ನು ಹಾಕಾದ್ಮೇಲೆ ಬಿಚ್ತೀನಿ, ಈಗ ಬಿಚ್ಚಲ್ಲ. ಹಾಕುವಾಗ ಒಂಚೂರು ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ಥರ ನೀಟಾಗಿ ವರ್ಕ್ ಬ್ಲೌಸ್ ಕೊಟ್ಟಾಗ, ರೆಡಿಮೇಡ್ ಬ್ಲೌಸ್ ಕೊಟ್ಟಾಗ ಯಾವ ಥರ ಇದು ಕೆಳಗಡೆ ನೀವು ಈ ಥರನೇ ಸ್ಟಿಚ್ ಮಾಡಿ ಫ್ರೆಂಡ್ಸ್. ಅವಾಗಲೇನೇನೇ ಲೂಸ್ ಅನ್ನೋದು ನೋಡ್ತಾ ಇರ್ಬೋದು ಹಿಂಗೆ ಕರೆಕ್ಟಾಗಿ ಕೂರುತ್ತೆ. ನಾನು ಮೊದಲು ನಿಮಗೆ ಬಟ್ಟೆ ತೋರಿಸಿದ್ದೆ, ಆವಾಗ ಇಲ್ಲೆಲ್ಲ ಒಂಥರ ಎತ್ಕೊಂಡಂಗೆಲ್ಲ ಆಗ್ತಾಯಿತ್ತು, ಪರ್ಫೆಕ್ಟಾಗಿ ಅಂತ ಇರಲಿಲ್ಲ. ನಾವು ಕರೆಕ್ಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡಿ ಏನು ಈ ಪಟ್ಟಿ ಇದನ್ನೆಲ್ಲ ನೀಟಾಗಿ ಹೊಲಿದು ಬ್ಯಾಕಲ್ಲಿ ಈ ಥರ ಪಟ್ಟಿ ಎಲ್ಲ ಕೂರಿಸಿದ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ, ಕ್ಲೀನಾಗಿ ಕೂರುತ್ತೆ. ಬ್ಯಾಕಲ್ಲೆಲ್ಲ ಎತ್ಕೊಳಲ್ಲ. ಈ ಥರ ಕೆಲಸ ನೀವು ಬರೀ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ಕು ಕೂರಿಸಿದಾಗ ಕೆಲಸ ಇಲ್ಲಿ ಎತ್ಕೊಂತ ಇರ್ತೈತೆ. ನೀವು ಈ ಥರ ಬಟ್ಟೆಯನ್ನು ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ಎತ್ಕೊಳಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.